Hello everyone, my name is Irfan. I am a maths lecturer. ಈಗ ನೋಡಿ ಸೆಕೆಂಡ್ ಯೂನಿಟ್ ಟೆಸ್ಟ್ ಇದೆ ಈಗ. ಸೊ ನಾರ್ಮಲ್ ಆಗಿ ನಾವು ನನಗೆ ಗೊತ್ತಿರೋ ಪ್ರಕಾರ ಬಳ್ಳಾರಿ ಡಿಸ್ಟ್ರಿಕ್ಟ್ ಮತ್ತೆ ವಿಜಯನಗರ ಡಿಸ್ಟ್ರಿಕ್ಟ್ ಸಿಲೆಬಸ್ ಗೊತ್ತಿದೆ ನಮಗೆ. ಬಳ್ಳಾರಿ ಡಿಸ್ಟ್ರಿಕ್ಟ್ ಮತ್ತೆ ವಿಜಯನಗರ ಡಿಸ್ಟ್ರಿಕ್ಟ್ ಸಿಲೆಬಸ್ ಏನಂದ್ರೆ ಫಸ್ಟ್ ಇಯರ್ದು ಸೀಕ್ವೆನ್ಸ್ ಅಂಡ್ ಸೀರೀಸ್ ಇದೆ, ಲಿಮಿಟ್ಸ್ ಅಂಡ್ ಡೆರಿವೇಟಿವ್ಸ್ ಇದೆ, ಇಂಟ್ರೊಡಕ್ಷನ್ ಟು 3D ಜಾಮೆಟ್ರಿ ಇದೆ. ಸೊ ಮತ್ತೆ ಸೆಕೆಂಡ್ PUC ಏನು ಸಿಲೆಬಸ್ ಇದೆ ಅಂದ್ರೆ ಸೊ ಇಂಟಿಗ್ರಲ್ಸ್ ಇದೆ, ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಇದೆ, ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಇದೆ. ಓಕೆ ಸರ್, ಇವೆಲ್ಲ ಚಾಪ್ಟರ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದೆಲ್ಲ ನಾನು ಸಾಲ್ವ್ ಮಾಡಿಸಿದ್ದೀನಿ. ಓಕೆ, ಇವೆಲ್ಲ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದೆ ಸಾಲ್ವ್ ಮಾಡಿಸಿದ್ದೀನಿ. ಅದು ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಅದನ್ನ ನೋಡಿಕೊಂಡು ನೀವು ಎಕ್ಸಾಮ್ ಅಟೆಂಡ್ ಮಾಡ್ಕೊಂಡ್ರೆ ಸಾಕು. ಓಕೆ, ನಾನು ಏನು ಕ್ವಶನ್ಸ್ ಸಾಲ್ವ್ ಮಾಡಿಸಿದ್ದೀನಿ ಅವೇ ಕ್ವಶನ್ಸ್ ನಾವು ನೋಡಿಕೊಂಡು ಎಕ್ಸಾಮ್ ಅಟೆಂಡ್ ಮಾಡಿದ್ರೆ ಸಾಕು ನೀವು. ಸೊ ಈಸಿಯಾಗಿ ನಿಯರ್ಲಿ ಔಟ್ ಆಫ್ ಔಟ್ ಬರ್ತವೆ ನಿಮ್ಮ ಕ್ವಶನ್ಸು. ನಾನು MCQs ಸಾಲ್ವ್ ಮಾಡಿಸಿದ್ದೀನಿ. ಓಕೆ, ಸೊ ನಿಮಗೆ ಔಟ್ ಆಫ್ ಔಟ್ ಪಕ್ಕ ಬರ್ತವೆ. ಬಟ್ ನೀವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಬೇಕು. ಓಕೆ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ನೀವು ಸಾಲ್ವ್ ಮಾಡಿದ್ರಿ ಅಂತ ಅನ್ಕೊಳ್ಳಿ, ಸೊ ನಿಮಗೆ ಔಟ್ ಆಫ್ ಔಟ್ ಪಕ್ಕ ಬರ್ತವೆ. ಮತ್ತೆ ನೀವು ನಾರ್ಮಲ್ ಆಗಿ ಸೆಕೆಂಡ್ ಯೂನಿಟ್ ಟೆಸ್ಟ್ ಬೇರೆ ಡಿಸ್ಟ್ರಿಕ್ಟ್ ವರೆಗೂ ಇದೆ. ಓಕೆ, ಬೇರೆ ಡಿಸ್ಟ್ರಿಕ್ಟ್ ವರೆಗೂ ನಮಗೆ ಬಟ್ ಸಿಲೆಬಸ್ ಗೊತ್ತಿಲ್ಲ. ಸೆಕೆಂಡ್ ಯೂನಿಟ್ ಟೆಸ್ಟ್ ಸಿಲೆಬಸ್ ಏನಿದೆ ಅವ್ರದ್ದು ಚಾಪ್ಟರ್ಸ್ ಎಲ್ಲ ಚಾಪ್ಟರ್ಸ್ ಮಾಡಿದ್ದೀನಿ. ಅವು ಚಾಪ್ಟರ್ಸ್ದು ನಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಓಕೆ, ಬಟ್ ನಮಗೆ ಬಳ್ಳಾರಿ ಮತ್ತೆ ವಿಜಯನಗರ ಡಿಸ್ಟ್ರಿಕ್ಟ್ ಅವರಿಗೆ 19th ಇದೆ. ಸೊ ಬೇರೆ ಡಿಸ್ಟ್ರಿಕ್ಟ್ ಅವ್ರಿಗೆ ಯಾವಾಗ ಇದೆ ಗೊತ್ತಿಲ್ಲ ನನಗೆ. ಬಟ್ ಅವ್ರದ್ದು ಚಾಪ್ಟರ್ಸ್ ಎಲ್ಲ ಚಾಪ್ಟರ್ಸ್ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡ್ತೀನಿ. ಅವನು ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಅದರಿಂದ ನೋಡ್ಕೊಂಡು ನೀವು ಎಲ್ಲ ಕ್ವಶನ್ಸ್ನ ಅಟೆಂಡ್ ಮಾಡಿ. ಸೊ ನಾನು ನಿಮ್ಗೆ ಯಾವ ಚಾಪ್ಟರ್ ಇದೆ ಸಿಲೆಬಸ್ಗೆ ಆ ಚಾಪ್ಟರ್ದು ಕ್ವಶನ್ಸ್ ನೀವು ನೋಡಿಕೊಂಡು ಎಕ್ಸಾಮ್ ಅಟೆಂಡ್ ಮಾಡಿ, ಪಕ್ಕ ಔಟ್ ಆಫ್ ಔಟ್ ಬರುತ್ತೆ ನಿಮಗೆ. ಥ್ಯಾಂಕ್ ಯು ಸೋ ಮಚ್.